ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿ ಅನ್ನೋದು ತುಂಬ ಸೂಕ್ಷ್ಮವಾದ ಒಂದು ಡ್ಯೂರೇಷನ್ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಪ್ರೆಗ್ನೆಂಟ್ ಲೇಡಿಗಳಿಗೆ ತುಂಬ ಬೇಗನೆ ಒಂದು ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ರೀತಿ ಇನ್ಫೆಕ್ಷನ್ಸ್ ಯಾಕೆ ಆಗುತ್ತೆ, ಅದಕ್ಕೆ ನಾವು ಏನು ಜಾಗರೂಕತೆಗಳನ್ನು ತಗೋಬೇಕು ಅನ್ನೋದನ್ನೇ ಈ ವಿಡಿಯೋದಲ್ಲಿ ನೋಡೋಣ. ಗರ್ಭಿಣಿ ಸ್ತ್ರೀ ತುಂಬಾ ಸೂಕ್ಷ್ಮವಾಗಿ ಇರ್ತಾರೆ. ಅವ್ರಿಗೆ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು, ತುಂಬ ಬೇಗನೆ ಅವ್ರಿಗೆ ಅಟ್ಯಾಕ್ ಆಗುತ್ತೆ. ಆದ್ದರಿಂದ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಗರ್ಭಿಣಿ ಸ್ತ್ರೀಯರು ತುಂಬಾ ಜಾಗರೂಕತೆಯಿಂದ ಇರಬೇಕು. ಮೊದಲನೇದಾಗಿ ಅನಾರೋಗ್ಯ ಪೀಡಿತರಿಂದ ಅವರು ದೂರ ಇರಬೇಕು. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ನೆಗಡಿ ಅಥವಾ ಕೆಮ್ಮು ಇರುತ್ತೆ, ಫೀವರ್ ಇರುತ್ತೆ, ಅಥವಾ ಒಂದು ರುಬೆಲ್ಲಾ, ಚಿಕನ್ ಪಾಕ್ಸ್ ಆಗ್ಬೋದು, ಫ್ಲೂ ಆಗ್ಬೋದು. ಈ ರೀತಿ ಯಾವುದಾದ್ರೂ ರೋಗಗಳಿತ್ತು ಅಂತ ಹೇಳಿದ್ರೆ ಅಂಥ ಪೇಷಂಟ್ಗಳಿಂದ ಇವರು ಸ್ವಲ್ಪ ದೂರನೇ ಇರಬೇಕು. ಅವರನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ತುಂಬ ಸೂಕ್ಷ್ಮವಾಗಿರುವಂಥ ಒಂದು ದೇಹ ಗರ್ಭಿಣಿ ಸ್ತ್ರೀಯರಿಗೆ ಆಗಿರೋದ್ರಿಂದ ಅವ್ರಿಗೆ ಈ ರೀತಿ ಕೆಲವೊಂದು ಇನ್ಫೆಕ್ಷನ್ಸ್ ತುಂಬ ಬೇಗನೆ ಅಟ್ಯಾಕ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಆದ್ದರಿಂದ ಅನಾರೋಗ್ಯ ಪೀಡಿತರಿಂದ ಇವರು ಸ್ವಲ್ಪ ದೂರವಾಗೇ ಇರಬೇಕು. ಅನಾರೋಗ್ಯ ಪೀಡಿತರಿಂದ ಗಾಳಿಯಿಂದ ಆಗ್ಬೋದು, ನೀರಿಂದ ಆಗ್ಬೋದು, ಅಥವಾ ಫುಡ್ಡಿಂದ ಆಗ್ಬೋದು, ಯಾವುದೇ ರೂಪದಿಂದ ಇನ್ಫೆಕ್ಷನ್ಸ್ ಇವರಿಗೆ ಸ್ಪ್ರೆಡ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಒಂದು ಇನ್ಫೆಕ್ಷನ್ಸ್ ಗರ್ಭಿಣಿ ಸ್ತ್ರೀಗೆ ಉಂಟಾದರೆ ಅದು ಬೇಬಿಗೂ ಸಹ ಅಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಗರ್ಭಿಣಿ ಸ್ತ್ರೀಗೆ ಏನಾದರೂ ಇನ್ಫೆಕ್ಷನ್ಸ್ ಆಯಿತು ಅಂತ ಹೇಳಿದರೆ ಅದು ನೇರವಾಗಿ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ಇದರಿಂದ ಬರ್ತ್ ಡಿಫೆಕ್ಷನ್ಸ್ ಆಗಿರ್ಬೋದು ಅಥವಾ ಪ್ರೀ ಮೆಚ್ಯೂರ್ ಲೇಬರ್ ಆಗಿರ್ಬೋದು, ಈ ರೀತಿ ತೊಂದರೆಗಳಾಗುವಂಥ ಸಾಧ್ಯತೆಗಳು ಬರಬಹುದು. ಎರಡನೇ ಮುಖ್ಯವಾದ ಒಂದು ಜಾಗರೂಕತೆ ಅಂತ ಹೇಳಿದ್ರೆ, ಗರ್ಭಿಣಿ ಸ್ತ್ರೀಯರು ಕೈಗಳನ್ನು ಯಾವಾಗಲೂ ಶುಭ್ರವಾಗಿ ಇಟ್ಕೊಂಡಿರಬೇಕು. ತಿನ್ನೋದಕ್ಕೆ ಮುಂಚೆ, ತಿಂದಾದ್ಮೇಲೆ ಆಗಿರ್ಬೋದು, ಕೈಗಳನ್ನು ಶುಭ್ರವಾಗಿ ಒಂದು ಒಳ್ಳೆ ಲಿಕ್ವಿಡಿಂದ ವಾಶ್ ಮಾಡ್ಕೋಬೇಕು. ನೀವು ಬಾತ್ರೂಮ್ಗೆ ಹೋದಾಗಾದರೂ ಸರಿ, ಪ್ರತಿ ಬಾರಿ ನೀವು ಕೈಗಳನ್ನು ಶುದ್ಧವಾಗಿ ವಾಶ್ ಮಾಡಿಕೊಂಡೇ ನೀವು ನೆಕ್ಸ್ಟ್ ಕೆಲಸಗಳನ್ನು ಮಾಡಬೇಕು. ನೀವು ಹೊರಗಡೆ ಹೋಗಿ, ಆಚೆಗೆ ಹೋಗಿ ಮನೆಗೆ ಬಂದಾಗಲೂ ಸಹ ಇಮಿಡಿಯೇಟ್ ಆಗಿ ಮೊದಲು ಕೈಗಳನ್ನು ಹ್ಯಾಂಡ್ ವಾಶಿಂದ ವಾಶ್ ಮಾಡ್ಕೋಬೇಕು. ನೀವು ಯಾವುದೇ ಕಾರಣಕ್ಕೂ ಕೈಗಳನ್ನು ಮುಖಕ್ಕೆ ತಾಕಿಸ್ಕೋಬಾರ್ದು. ಕೈಗಳಲ್ಲಿ ಬೇಗನೆ ಒಂದು ಜರ್ಮ್ಸ್, ಬ್ಯಾಕ್ಟೀರಿಯಾಸ್ ನಿಮಗೆ ಅಂಟ್ಕೊಳ್ಳುವಂಥ ಸಾಧ್ಯತೆ ಇರೋದ್ರಿಂದ ಕೈಗಳನ್ನು ಮುಖಕ್ಕೆ ನೀವು ತಾಗಿಸ್ಲೇಬಾರ್ದು. ಹೊರಗಡೆಯಿಂದ ಬಂದ ತಕ್ಷಣ ಮೊದಲು ಹ್ಯಾಂಡ್ ವಾಶನ್ನು ಶುಭ್ರವಾಗಿ ಮಾಡ್ಕೋಬೇಕು. ಇನ್ನು ಮುಂದಿನ ಒಂದು ಜಾಗರೂಕತೆ ಅಂತ ಹೇಳಿದ್ರೆ, ಗರ್ಭಿಣಿ ಸ್ತ್ರೀಯರು ಹಾಕ್ಕೊಳ್ಳುವಂಥ ಬಟ್ಟೆ ಮೇಲೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು. ಪ್ರೆಗ್ನೆನ್ಸಿಯ ಮೊದಲನೇ ತಿಂಗಳಿಂದ ಕೊನೆ ತಿಂಗಳವರೆಗೆ ದೇಹದಲ್ಲಿ ಅನೇಕ ಒಂದು ಚೇಂಜಸ್ಸು, ದೇಹದ ಒಂದು ಸೈಜಲ್ಲಿ ಆಗ್ಬೋದು, ಬಾಡಿ ವೆಯ್ಟಲ್ಲಿ ಆಗ್ಬೋದು, ತುಂಬಾ ಚೇಂಜಸ್ ಅನ್ನೋದು ಆಗುತ್ತೆ. ದೇಹಕ್ಕೆ ಒಂದು ಯಾವುದೇ ಇರಿಟೇಷನ್ ಆಗದೇ ಇರುವಂಥ, ಅನ್ಕಂಫರ್ಟಬಲ್ ಆಗದೇ ಇರುವಂಥ ಬಟ್ಟೆಗಳನ್ನೇ ನೀವು ಪ್ರೆಗ್ನೆನ್ಸಿಯಲ್ಲಿ ಧರಿಸಬೇಕು. ಕೆಲವೊಂದು ಸಲ ನಾವು ಹಾಕ್ಕೊಳ್ಳುವಂಥ ಬಟ್ಟೆಯಿಂದನೂ ಸಹ ಅನೇಕ ಒಂದು ಇರಿಟೇಷನ್ನು, ಇನ್ಫೆಕ್ಷನ್ಸು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸು ತುಂಬಾ ಸೆನ್ಸಿಟಿವ್ ಮತ್ತು ಡೆಲಿಕೇಟ್ ಆಗಿರೋದ್ರಿಂದ ಬಟ್ಟೆಗಳ ಬಗ್ಗೆನೂ ಸಹ ತುಂಬ ಜಾಗರೂಕತೆಯನ್ನು ವಹಿಸಬೇಕು. ಬೆಸ್ಟ್ ಫ್ಯಾಬ್ರಿಕ್ ಮತ್ತು ಮೆಟೀರಿಯಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳಿದ್ರೆ ಕಾಟನ್ ಫ್ಯಾಬ್ರಿಕ್ ಅನ್ನೋದು ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ ಮತ್ತು ಸ್ಕಿನ್ ಬ್ರೀತಬಲ್ ಆಗಿರುತ್ತೆ. ಕಂಫರ್ಟಬಲ್ ಆಗಿ, ಫ್ರೀಯಾಗಿ, ಲೂಸ್ ಆಗಿರುವಂಥ ಒಂದು ಕಾಟನ್ ಕ್ಲಾತ್ಸನ್ನೇ ನೀವು ಪ್ರೆಗ್ನೆನ್ಸಿಯಲ್ಲಿ ಧರಿಸೋದು ತುಂಬಾ ಉತ್ತಮ. ಸಿಂಥೆಟಿಕ್, ಪಾಲಿಸ್ಟರ್ ಈ ರೀತಿ ಕ್ಲಾತ್ಗಳನ್ನು ನೀವು ಧರಿಸಿದ್ದೆ ಆದರೆ ಚರ್ಮದಲ್ಲಿ ಬರುವಂಥ ಬೆವರನ್ನು ಅದು ತಡೆದಿಟ್ಕೊಂಡು ದೇಹದಲ್ಲಿ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮುಂದಿನ ಅತಿ ಮುಖ್ಯವಾದ ಜಾಗರೂಕತೆ ಅಂತ ಹೇಳಿದ್ರೆ, ನಾವು ತಿನ್ನುವಂಥ ಆಹಾರ. ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಪೂರ್ತಿ ಬೇಯಿಸಿದ ಆಹಾರವನ್ನೇ ತಗೋಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ತುಂಬಾ ಸಹಜವಾಗಿ ಕಂಡುಬರುತ್ತೆ. ಈ ರೀತಿ ಪ್ರಾಬ್ಲಮ್ಸ್ ಬರದೇ ಇರೋ ರೀತಿ ತಡೆಗಟ್ಟಕ್ಕೆ ನಾವು ಪೂರ್ತಿ ಬೇಯಿಸಿದಂಥ ಆಹಾರವನ್ನು ತಿನ್ನೋದು ತುಂಬಾ ಉತ್ತಮ. ಅದರಲ್ಲೂ ನಾವು ತಗೊಳ್ಳುವಂಥ ಫುಡ್ಡಿಂದಲೇ ಬೇಬಿಗೆ ವೈಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಷನಲ್ ಒಂದು ವ್ಯಾಲ್ಯೂಸ್ ಸಿಗೋದ್ರಿಂದ ನಾವು ತಗೊಳ್ಳುವಂಥ ಫುಡ್ಡಿನ ಮೇಲೆ ತುಂಬಾ ಜಾಗರೂಕತೆಯನ್ನು ವಹಿಸಬೇಕು. ತರಕಾರಿಗಳು, ಸೊಪ್ಪು, ಪಲ್ಸಸ್, ಫ್ರೂಟ್ಸ್ ಇವುಗಳಿಂದ ಮಾಡಿರುವಂಥ ಆಹಾರವನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿಂದಿದ್ದಾದರೆ ಮಗುವಿಗೂ ಮತ್ತು ತಾಯಿಗೂ ತುಂಬಾ ಒಳ್ಳೆಯದು. ಇನ್ನು ಹಸಿ ಮಾಂಸ, ಮೊಟ್ಟೆ, ಸೀ ಫುಡ್, ಚೀಸ್, ಪಾಶ್ಚರೈಸ್ ಮಾಡದೇ ಇರುವಂಥ ಹಾಲು ಅಥವಾ ಒಂದು ಹಸಿ ಹಾಲಿನಿಂದ ಮಾಡಿರುವಂಥ ಪ್ರಾಡಕ್ಟ್ಸು, ಈ ರೀತಿ ಫುಡ್ಡನ್ನು ತೊಗೊಂಡ್ರೆ ಕೆಲವೊಂದು ಸಲ ಅದು ಸರಿಯಾಗಿ ದೇಹದಲ್ಲಿ ಡೈಜೆಷನ್ ಆಗದೆ ಕೆಲವೊಂದು ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮಲಬದ್ಧತೆ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಥವಾ ಬೇರೆ ರೀತಿ ಇನ್ಫೆಕ್ಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಬೇಬಿಗೂ ಸಹ ತುಂಬಾ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ತಗೊಳ್ಳುವಂಥ ಫುಡ್ ಮೇಲೆ ತುಂಬಾ ಜಾಗರೂಕತೆಯನ್ನು ವಹಿಸಬೇಕು.
ಇನ್ನು ಮುಂದಿನ ಒಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರು ನೀರನ್ನು ತುಂಬ ಹೇರಳವಾಗಿ ಸೇವನೆ ಮಾಡಬೇಕು. ದಿನಕ್ಕೆ 3ರಿಂದ 5 ಲೀಟರ್ ಥರ ನೀರನ್ನು ಸೇವನೆ ಮಾಡ್ತಾ ಬರಬೇಕು. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಯಿತು ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗಿರ್ಬೋದು, ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುವಂಥ ತುಂಬಾ ಸಾಧ್ಯತೆಗಳಿರುತ್ತೆ. ಇನ್ನು ಆಮ್ನಿಯಾಟಿಕ್ ಫ್ಲೂಯಿಡ್ ಲೆವೆಲ್ಸ್ ಕಡಿಮೆ ಆಗಿ ಬೇಬಿಗೂ ಸಹ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ದಿನಕ್ಕೆ 4ರಿಂದ 5 ಲೀಟರ್ ಅಷ್ಟು ನೀರನ್ನು ಕುಡಿತಾ ಬಂದರೆ ದೇಹದ ಉಷ್ಣಾಂಶ ನಾರ್ಮಲ್ ಆಗಿ ಇರುತ್ತೆ. ಯಾವುದೇ ರೀತಿಯಾದ ಸ್ಟಮಕ್ ಇಶ್ಯೂಸ್ ಆಗಿರ್ಬೋದು, ಮಲಬದ್ಧತೆ ಆಗಿರ್ಬೋದು, ಬೇರೆ ರೀತಿಯಾದ ಒಂದು ಸ್ಟಮಕ್ ಪ್ರಾಬ್ಲಮ್ಸ್ ಬರದೇ ಇರೋ ರೀತಿ ನೀರು ಕಾಪಾಡುತ್ತೆ. ಜೊತೆಗೆ ಬೇಬಿಯ ಒಂದು ಗ್ರೋತು ಸಹ ಚೆನ್ನಾಗಿರುತ್ತೆ. ಒಂದೇ ಸಲಕ್ಕೆ ನೀರನ್ನು ಜಾಸ್ತಿ ಕುಡಿಯೋ ಬದಲು ಅರ್ಧ ಗಂಟೆಗೆ ಒಂದು ಚಿಕ್ಕ ಲೋಟ ನೀರನ್ನು ಪದೇ ಪದೇ ಕುಡಿತಾ ಇದ್ರೆ ತುಂಬಾ ಉತ್ತಮ. ನೀರಿನ ಜೊತೆಗೆ ಫ್ಲೂಯಿಡ್ ಫುಡ್ಸ್ ಸಹ ನೀವು ಸೇವನೆ ಮಾಡಿದ್ರೆ ಉತ್ತಮ. ಫಾರ್ ಎಕ್ಸಾಂಪಲ್ ಫ್ರೆಶ್ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು, ಎಳನೀರು ಆಗಿರ್ಬೋದು, ಅಥವಾ ನೀರು ಮಜ್ಜಿಗೆ ಆಗಿರ್ಬೋದು, ಇವು ಸಹ ದೇಹಕ್ಕೆ ಸೇರಿದ್ರೆ ತುಂಬಾ ಒಳ್ಳೆಯದು. ಸೊ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಇನ್ಫೆಕ್ಷನ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಈ ಕೆಲವೊಂದು ಜಾಗರೂಕತೆಗಳನ್ನು ತಪ್ಪದೇ ಗರ್ಭಿಣಿ ಸ್ತ್ರೀಯರು ಫಾಲೋ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.